Hello everyone, I am Santosh. Today we are going to discuss one of the DBMS question paper which I have selected from one of the universities. Okay, ಇದರಲ್ಲಿ ನಿಮಗೆ ಸಿಲೆಬಸ್ಗೆ ಯಾವುದಿದೆ ಅಂತ ನೋಡಿಕೊಂಡು go for the things. Okay, let us start with the 2-mark questions. First question is, what is DBMS? Define DBMS ಅಂತ ಕೇಳಿದ್ದಾರೆ and write any 2 examples of DBMS software. DBMS ಅಂದ್ರೇನು? ಅದೊಂದು ಕೈಂಡ್ ಆಫ್ ಸಾಫ್ಟ್ವೇರ್. ಅದನ್ನು ಯಾಕೆ ಯೂಸ್ ಮಾಡ್ತೀವಿ? ವಿ ಕ್ಯಾನ್ ಯೂಸ್ ಇಟ್ ಫಾರ್ ಟು ಕ್ರಿಯೇಟ್ ಆ್ಯಂಡ್ ಮ್ಯಾನಿಪುಲೇಟ್ ಡೇಟಾಬೇಸ್ ಎಫಿಸಿಯೆಂಟ್ಲಿ. ಆ್ಯಂಡ್ ಈ DBMS ಸಾಫ್ಟ್ವೇರನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸ್ಟೋರ್ ದ ಡೇಟಾ, ವಿ ಕ್ಯಾನ್ ರಿಟ್ರೀವ್ ದ ಡೇಟಾ ವೆನ್ ಎವರ್ ವಿ ನೀಡ್, so that it is one of the organized way of storage ಅನ್ನು ಅಲ್ಲಿ ಮಾಡಿ ನಾವು ಡೇಟಾನ ಎಕ್ಸೆಸ್ ಮಾಡ್ಬೋದು. And there are so many DBMS softwares like MySQL, Oracle database, MyAccess, MongoDB. Okay, these are all different DBMS softwares. Next question we have, list 2 responsibilities of DBA. DBA andre database administrator. Database administrator is one of the role which plays in the DBMS environment. DBA ಏನೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಇಲ್ಲಿ ಒಂದು 2 ರೆಸ್ಪಾನ್ಸಿಬಿಲಿಟೀಸ್ ಕೇಳಿದ್ದಾರೆ. ಒನ್ ಆಫ್ ದೆಮ್ ಇಸ್ ಡೇಟಾ ಬ್ಯಾಕಪ್ ಆ್ಯಂಡ್ ರಿಕವರಿ. ಯಾವಾಗ ಡೇಟಾ ಬ್ಯಾಕಪ್ ಮಾಡಬೇಕು, ರಿಕವರಿ ಹೇಗೆ ಮಾಡಬೇಕು, ಇದನ್ನೆಲ್ಲ ಡಿಸೈಡ್ ಮಾಡೋರು DBA. ಆ್ಯಂಡ್ ಡೇಟಾಬೇಸ್ಗೆ ಸೆಕ್ಯೂರಿಟಿ ಕೊಡೋದು ಕೂಡ DBAದವ್ರದ್ದೇ ಕೆಲಸ ಆಗಿರುತ್ತದೆ. ಸೆಕ್ಯೂರಿಟಿ ಮೀನ್ಸ್ ಯಾವ ಅಥರೈಸ್ಡ್ ಯೂಸರ್ ಡೇಟಾನ ಎಕ್ಸೆಸ್ ಮಾಡಬೇಕು, ಯಾರು ಮಾಡಬಾರ್ದು ಅನ್ನೋದನ್ನು ಡಿಸೈಡ್ ಮಾಡೋದು DBA. Then the next question is, expand DCL and TCL. DCL ಅಂದರೆ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್. ಅದರಲ್ಲಿ ಬರುವಂಥ ಕಮಾಂಡ್ಸ್ ಯಾವುದು? ಗ್ರ್ಯಾಂಟ್ ಆ್ಯಂಡ್ ರಿವೋಕ್. ದೆನ್ TCL ಮೀನ್ಸ್ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್. ಮೇ ಬಿ ಟ್ರಾನ್ಸಾಕ್ಷನ್ ನಿಮ್ಮ ಸಿಲೆಬಸ್ಗೆ ಇರಲಿಲ್ಲ ಅಂದರೆ ದಿಸ್ ಮೇ ನಾಟ್ ಬಿ ದ ಕ್ವಶನ್ ಫಾರ್ ಯು. TCL means transaction control language. And there are some TCL commands like commit, rollback. Commit andre we can save the data. Rollback means we can roll back the whatever transactions we have done. The next question is, define entity and entity set anta kelidare. Entity andre enu? It is a real world object. For example, student is an entity, employee is an entity, car is an entity which exist in the real world and which have their own properties. ಅದಕ್ಕೆ ಏನಂತ ಕರೀತಾರೆ? ಎಂಟಿಟಿ ಅಂತ ಕರೀತಾರೆ. ಎಂಟಿಟಿ ಸೆಟ್ ಅಂದ್ರೆ ಏನು? ಒಬ್ಬ ಸ್ಟೂಡೆಂಟ್ ಇದ್ರೆ ನಾವು ಒಂದು ಎಂಟಿಟಿ ಅಂತ ಕರಿತೀವಿ. ಸೆಟ್ ಆಫ್ ಸ್ಟೂಡೆಂಟ್ಸ್ ಇದ್ರೆ ಸೆಟ್ ಆಫ್ ಎಂಟಿಟೀಸ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಕಲೆಕ್ಷನ್ ಆಫ್ ಎಂಟಿಟೀಸ್ ಆಫ್ ದಿ ಸೇಮ್ ಟೈಪ್ ಅಂಡ್ ದ್ಯಾಟ್ ಶೇರ್ ದಿ ಸೇಮ್ ಅಟ್ರಿಬ್ಯೂಟ್. ಫಾರ್ ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ಗೆ ರೋಲ್ ನಂಬರ್, ನೇಮ್, ಇಮೇಲ್ ID ಇದೆಲ್ಲ ಇರುತ್ತೆ. ಮೆನಿ ಸ್ಟೂಡೆಂಟ್ಸ್ಗೂ ಇದೆಲ್ಲ ಇರುತ್ತಲ್ಲ, ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಎಂಟಿಟಿ ಸೆಟ್. ನೆಕ್ಸ್ಟ್ ಕ್ವಶನ್ ಇಸ್, ರೈಟ್ ಎನಿ 4 symbols ಯೂಸ್ಡ್ ಇನ್ ER model. ER model ಮೀನ್ಸ್ ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್. ಅದರಲ್ಲಿ ಏನೇನು ಸಿಂಬಾಲ್ಸ್ ಯೂಸ್ ಮಾಡ್ತೀವಿ ನಾವು? ಒಂದು ರೆಕ್ಟ್ಯಾಂಗಲ್ ಯೂಸ್ ಮಾಡ್ತೀವಿ ಲೈಕ್ ಟು ಇಂಡಿಕೇಟ್ ಎಂಟಿಟೀಸ್. ಎಲಿಪ್ಸ್ ಯೂಸ್ ಮಾಡ್ತೀವಿ ಟು ಇಂಡಿಕೇಟ್ ಅಟ್ರಿಬ್ಯೂಟ್ಸ್. ಆ್ಯಂಡ್ ವಿ ಯೂಸ್ ಡೈಮಂಡ್ ಫಾರ್ ರಿಲೇಶನ್ಶಿಪ್. ಡಬಲ್ ಎಲಿಪ್ಸ್ ಯೂಸ್ ಮಾಡ್ತಾರೆ to indicate multi-valued attribute. Like there are so many symbols which help us to draw the ER model. Next question is, define entity integrity constraint. Entity integrity constraint ಅಂದ್ರೆ ಏನು? ಯಾವುದೇ ಪ್ರೈಮರಿ ಕೀ ವ್ಯಾಲ್ಯೂ ನಾವು ತಗೊಂಡಿರ್ತೀವಲ್ಲ, ಅದು ನಲ್ ಇರಬಾರ್ದು. ಆ ಥರ ಅದನ್ನು DBMS ಅಲ್ಲಿ ಕ್ರಿಯೇಟ್ ನಾವು ಮಾಡಬೇಕಾಗುತ್ತೆ. The entity integrity constraints ensures that every table in a database has a primary key and that the primary key cannot have a null value. ಪ್ರತಿಯೊಂದು ಟೇಬಲಲ್ಲಿ ಒಂದು ಪ್ರೈಮರಿ ಕೀ ಇರಲೇಬೇಕು. ಪ್ರೈಮರಿ ಕೀ ವ್ಯಾಲ್ಯೂ ನಲ್ ಇರಬಾರ್ದು. ದಿಸ್ ಈಸ್ ದ ಒನ್ ಆಫ್ ದ ಕಂಡೀಷನ್. ವಿ ಕಾಲ್ ಇಟ್ ಆಸ್ ಎಂಟಿಟಿ ಇಂಟಿಗ್ರಿಟಿ ಕನ್ಸ್ಟ್ರೇಂಟ್. ದೆನ್ ರೈಟ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಫಾರ್ ಗ್ರೂಪ್ ಬೈ ಕ್ಲಾಸ್ ಅಂತ ಕೇಳಿದ್ದಾರೆ. ಗ್ರೂಪ್ ಬೈ ಕ್ಲಾಸಲ್ಲಿ ನಾವೇನು ಮಾಡ್ಬೋದು? ಸಮ್ ಅಗ್ರಿಗೇಟ್ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಗ್ರೂಪ್ ಬೈ ಅನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಟ್ಯಾಕ್ಸ್ ಕೊಟ್ಟಿಲ್ಲ, ಬಟ್ ಗ್ರೂಪ್ ಬೈ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ವೆನ್ ವಿ ವಾಂಟ್ ಟು ಅಪ್ಲೈ
some of the aggregate functions like sum, count, average, max, and min. For example, if I want to count department wise number of employees, ನಂಬರ್ ಆಫ್ ಎಂಪ್ಲಾಯೀಸ್ ಟೋಟಲಿ ಎಷ್ಟಿದ್ದಾರೆ ಅಂತ ಕಂಡುಹಿಡಿಬೇಕಾಗಿದೆ. ಅವಾಗ ನಾವು ಕೌಂಟ್ ಮಾಡಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ವೈಸ್ ಅಂದರೆ ಬಿ ಸಿ ಎ ಡಿಪಾರ್ಟ್ಮೆಂಟಿಂದ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅಂದರೆ BCA ಎಲ್ಲ ನಾನು ಕೌಂಟ್ ಮಾಡಿ ಐ ಕ್ಯಾನ್ ಹ್ಯಾವ್ ಅಗ್ರಿಗೇಟ್ ಫಂಕ್ಷನ್ಸ್ ಫಾರ್ ದಟ್ ಟು ಗ್ರೂಪ್ ಆ್ಯಂಡ್ ಕೌಂಟ್. ದಟ್ ಈಸ್ ಕಾಲ್ಡ್ ದಿ ಗ್ರೂಪ್ ಬೈ ಕ್ಲಾಸ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಡಿಫೈನ್ ರಿಲೇಶನ್ಶಿಪ್ ಅಂತ ಕೇಳ್ತಾರೆ. ರಿಲೇಶನ್ಶಿಪ್ ಮೀನ್ಸ್ ಇಟ್ ಈಸ್ ಅನ್ ಅಸೋಸಿಯೇಷನ್ ಬಿಟ್ವೀನ್ 2 or more ಎಂಟಿಟೀಸ್. ರಿಲೇಶನ್ಶಿಪ್ ಯಾವ ಥರ ಇದೆ ಅಂತ ಹೇಳೋದೇ ರಿಲೇಶನ್ಶಿಪ್. ಲೈಕ್ ಫಾರ್ ಎಕ್ಸಾಂಪಲ್ ಟೀಚರ್ ಮತ್ತು ಸ್ಟೂಡೆಂಟ್. ಟೀಚರ್ ಟೀಚಸ್ ಮೆನಿ ಸ್ಟೂಡೆಂಟ್ಸ್, ದಟ್ ಈಸ್ ಒನ್ ಆಫ್ ದ ರಿಲೇಶನ್ಶಿಪ್. ಆರ್ ಸ್ಟೂಡೆಂಟ್ ಎನ್ರೋಲ್ಡ್ ಇನ್ ದ ಕೋರ್ಸ್. A student can enroll in many courses. ಅದು one kind of relationship. The next question is what is insert anomaly ಅಂತ ಕೇಳಿದ್ದಾರೆ. ಇನ್ಸರ್ಟ್ ಅನಾಮಲಿ ಅಂದ್ರೇನು? ಇನ್ಸರ್ಷನ್ ಅಲ್ಲಿ ಎನಿ error occurs that we call it as insert anomaly. ಫಾರ್ ಎಕ್ಸಾಂಪಲ್, ಡೇಟಾಬೇಸ್ ಸರಿಯಾಗಿ ಡಿಸೈನ್ ಆಗಿರಲಿಲ್ಲ ಅಂದರೆ ಇನ್ಸರ್ಟ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ವಿ ಹ್ಯಾವ್ ಕೋರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಎರಡು ಕಂಬೈನ್ ಮಾಡಿ ನಾವು ಡೇಟಾ ಸ್ಟೋರ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಎಕ್ಸ್ಟ್ರಾ ನಾನು ಕೋರ್ಸ್ ಹಾಕಕ್ಕೆ ಹೋದರೆ ಸ್ಟೂಡೆಂಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಬಟ್ ಒಂದೊಂದು ಕೋರ್ಸ್ಗೆ ಇನ್ನೂ ಸ್ಟೂಡೆಂಟ್ ಜಾಯಿನ್ ಆಗಿರೋದೇ ಇಲ್ಲ. ಅವಾಗ ವಿ ಕೆನಾಟ್ ಆ್ಯಡ್ ದ ಕೋರ್ಸಸ್. ಓಕೆ, ದಿಸ್ ಈಸ್ ದ ಪ್ರಾಬ್ಲಮ್ ದಟ್ ಈಸ್ ಕಾಲ್ಡ್ ಆಸ್ ಇನ್ಸರ್ಟ್ ಅನಾಮಲಿ. ದೆನ್ ವಾಟ್ ಆರ್ ದಿ 2 ಪರ್ಪಸಸ್ ಆಫ್ ನಾರ್ಮಲೈಸೇಷನ್ ಅಂತ ಕೇಳಿದ್ದಾರೆ. ನಾರ್ಮಲೈಸೇಷನ್ ಯಾಕೆ ಬೇಕು? ನಾರ್ಮಲೈಸೇಷನ್ ಯಾಕೆ ಬೇಕು ಅಂದರೆ ವಿ ನೀಡ್ ಟು ಅವಾಯ್ಡ್ ದಿ ಡುಪ್ಲಿಕೇಶನ್ ಅವಾಯ್ಡ್ ಮಾಡೋಕ್ಕೋಸ್ಕರ ದಿಸ್ ಈಸ್ ದ ಬೆಸ್ಟ್ ವೇ ಟು ಹ್ಯಾವ್. ದೆನ್ ಟು ಹ್ಯಾವ್ ಡೇಟಾ ಇಂಟಿಗ್ರಿಟಿ ಅಥವಾ ಡೇಟಾ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ವಿ ನೀಡ್ ನಾರ್ಮಲೈಸೇಷನ್. ಎಲ್ಲಿ ಡುಪ್ಲಿಕೇಶನ್ ಇರೋದಿಲ್ವೋ ಅಲ್ಲಿ ಮೇ ಬಿ ಕನ್ಸಿಸ್ಟೆನ್ಸಿ definitely we can achieve. Okay, the next question is expand BCNF and SID ಅಂತ ಕೇಳಿದ್ದಾರೆ. BCNF means Boyce Codd normal form. It is the 3.5th normalization form. SID means it is related to transactions. ನಿಮ್ಮ ಸಿಲೆಬಸ್ ಅಲ್ಲಿ ಟ್ರಾನ್ಸಾಕ್ಷನ್ ಇರಲಿಲ್ಲ ಅಂದರೆ ಯು ಕ್ಯಾನ್ ಇಗ್ನೋರ್ ಇಟ್. SID means atomicity, consistency, isolation and ಡ್ಯೂರಬಿಲಿಟಿ. ಒಂದು ಟ್ರಾನ್ಸಾಕ್ಷನ್ ಪರ್ಫೆಕ್ಟ್ ಆಗಿ ರನ್ ಆಗಬೇಕಂದ್ರೆ ಇಟ್ ಶುಡ್ ಹ್ಯಾವ್ ಎಸಿಡ್ ಪ್ರಾಪರ್ಟೀಸ್. ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಕ್ವೆರಿ ಆಪ್ಟಿಮೈಸೇಷನ್ ಅಂತ ಕೇಳಿದ್ದಾರೆ. ಕ್ವೆರಿ ಆಪ್ಟಿಮೈಸೇಷನ್ ಈಸ್ ದಿ ಪ್ರೊಸೆಸ್ ಆಫ್ ಇಂಪ್ರೂವಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಎ ಕ್ವೆರಿ by minimizing its resource consumption like time, CPU, memory. Okay, for example, some queries may take a lot of time to execute if there is a huge data. ಬಹಳಷ್ಟು ಡೇಟಾ ಇದ್ರೆ ಕ್ವೆರಿಗೆ ಆನ್ಸರ್ ಬರೋದು ಟೈಮ್ ತಗೋಬಹುದು. ಅದಕ್ಕೋಸ್ಕರ ವಿ ನೀಡ್ ಟು ರೈಟ್ ದ ಪರ್ಫೆಕ್ಟ್ ಆಪ್ಟಿಮೈಸ್ಡ್ ಕ್ವೆರೀಸ್ ಟು ಹ್ಯಾವ್ ದ ರಿಸಲ್ಟ್ಸ್ ಅಟ್ ದಿ ಫಾಸ್ಟೆಸ್ಟ್ ಟೈಮ್. Next questions are related to 5 marks or 4 mark questions. Okay, the first question is explain categories of end users. End users andre yaru? They are the users of the database. Data store ಆಗಿರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳೋರು ಇವರು. Some of the categories are new users ಅಂತ ಕರಿತೀವಿ ಅಥವಾ ಪ್ಯಾರಾಮೆಟ್ರಿಕ್ ಯೂಸರ್ಸ್ ಅಂತಾನು ಹೇಳ್ತಾರೆ. They use predefined queries or forms to interact with the database without technical knowledge. For example, ATM ಅಲ್ಲಿ ನಾವು ಡೇಟಾನ access ಮಾಡ್ತೀವಿ. We are called parametric users because we don't have any technical knowledge. Directly we are using it. Sophisticated users means they write complex queries. ಅವರು ಕಾಂಪ್ಲೆಕ್ಸ್ ಕ್ವೆರೀಸ್ ಅನ್ನ ಬರೆಯೋಕೆ ಬರ್ತಾ ಇರುತ್ತೆ. ಮೀನ್ಸ್ ದೇ ಹ್ಯಾವ್ ದಿ ಟೆಕ್ನಿಕಲ್ ನಾಲೆಜ್ ಟು ಆಕ್ಸೆಸ್ ದ ಡೇಟಾ. ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ ಅಂದರೆ ಯಾರು? ದೇ ಡೆವಲಪ್ ದಿ ಅಪ್ಲಿಕೇಶನ್ಸ್ ಟು ಇಂಟ್ರಾಕ್ಟ್ ವಿತ್ ದ ಡೇಟಾಬೇಸ್. DBA means he will manage, maintain, optimize the database systems, and data analyst or scientist will be there.
ಈ ಡೇಟಾನ ಅವರು ಯೂಸ್ ಮಾಡಿಕೊಂಡು ಸಮ್ ಅನಾಲಿಸಿಸ್ ದೇ ಡೂ. ದೀಸ್ ಆರ್ ಆಲ್ ಎಂಡ್ ಯೂಸರ್ಸ್ ಆಫ್ ದಿ ಡೇಟಾಬೇಸ್. ನೆಕ್ಸ್ಟ್ ಕ್ವಶನ್ ಈಸ್ ಡಿಫ್ರೆನ್ಶಿಯೇಟ್ ಸ್ಟ್ರಾಂಗ್ ಎಂಟಿಟಿ ಆ್ಯಂಡ್ ವೀಕ್ ಎಂಟಿಟಿ ಅಂತ ಕೇಳಿದ್ದಾರೆ. ಸ್ಟ್ರಾಂಗ್ ಎಂಟಿಟಿ ಅಂದರೆ ನಾವು ಮೊದಲೇ ಡಿಸ್ಕಸ್ ಮಾಡಿದ್ವಿ. ಯಾವ ಎಂಟಿಟಿಗೆ ಅದರದ್ದೇ ಆದ ಓನ್ ಪ್ರೈಮರಿ ಕೀ ಇರುತ್ತೋ ಅದಕ್ಕೆ ನಾವು ಸ್ಟ್ರಾಂಗ್ ಎಂಟಿಟಿ ಅಂತ ಕರಿತೀವಿ. ಎವ್ರಿ ಎಂಪ್ಲಾಯ್ ಹ್ಯಾಸ್ ಎಂಪ್ಲಾಯ್ ಐ ಡಿ. ಎಂಪ್ಲಾಯ್ ಐ ಡಿಯಿಂದ ಎಂಪ್ಲಾಯಿನ ರಿಕಗ್ನೈಸ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಅದಕ್ಕೆ ಏನಂತ ಕರೀತಾರೆ? ಸ್ಟ್ರಾಂಗ್ ಎಂಟಿಟಿ. ವೀಕ್ ಎಂಟಿಟಿ ಅಂದ್ರೇನು? ವಿಚ್ ಕೆನಾಟ್ ಹ್ಯಾವ್ ಇಟ್ಸ್ ಓನ್ ಪ್ರೈಮರಿ ಕೀ. ಅದಕ್ಕೆ ಅದರದ್ದೇ ಆದ ಪ್ರೈಮರಿ ಕೀ ಇರೋದಿಲ್ಲ. ಅದಕ್ಕೆ ಏನಂತ ಕರೀತಾರೆ? ವೀಕ್ ಎಂಟಿಟಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಎಂಪ್ಲಾಯಿಗೆ ಅವ್ರದ್ದೇ ಆದ ಒಂದು ಪ್ರೈಮರಿ ಕೀ ಇರುತ್ತೆ. ಅದಕ್ಕೆ ಏನಂತಾರೆ? ಎಂಪ್ಲಾಯ್ ಐ ಡಿ ಅಂತ ಯೂಸ್ ಮಾಡ್ತಾರೆ. ಬಟ್ ಎಂಪ್ಲಾಯಿಗೆ ಡಿಪೆಂಡೆಂಟ್ಸ್ ಇರ್ತಾರಲ್ಲ, ಲೈಕ್ ಚೈಲ್ಡ್ ಆಫ್ ಎನ್ ಎಂಪ್ಲಾಯ್, ಆ ಚೈಲ್ಡ್ಗೆ ಎಂಪ್ಲಾಯ್ ಐ ಡಿ ಇರೋದಿಲ್ಲ. ಅದನ್ನ ಹೆಂಗೆ ರಿಕಗ್ನೈಸ್ ಮಾಡ್ಬೋದು? ಅದರ ನೇಮಿಂದ ರಿಕಗ್ನೈಸ್ ಮಾಡ್ಬೋದು. ಬಟ್ ಅದೇ ಸೇಮ್ ನೇಮ್ ಇರೋ ಅದರ್ ಚೈಲ್ಡ್ಸ್ ಕೂಡ ಇರ್ತಾವಲ್ಲ, ದಟ್ಸ್ ವೈ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ದ ವೀಕ್ ಎಂಟಿಟೀಸ್. ಓಕೆ, ವೀಕ್ ಎಂಟಿಟೀಸ್ ಆರ್ ಡಿಪೆಂಡೆಂಟ್ ಆನ್ ಸ್ಟ್ರಾಂಗ್ ಎಂಟಿಟೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಇಸ್ ಡಿಸ್ಕಸ್ ರಿಲೇಷನಲ್ ಅಲ್ಜಿಬ್ರಾ ಆಪರೇಷನ್ಸ್ ಅಂತ ಕೇಳಿದ್ದಾರೆ. ದೇರ್ ಆರ್ ಸೋ ಮೆನಿ ರಿಲೇಷನಲ್ ಅಲ್ಜಿಬ್ರಾ ಆಪರೇಷನ್. ವಾಟ್ ಈಸ್ ರಿಲೇಷನಲ್ ಅಲ್ಜಿಬ್ರಾ? ರಿಲೇಷನಲ್ ಅಲ್ಜಿಬ್ರಾ ಅಂದ್ರೆ ಏನು? ಇಟ್ ಈಸ್ ದಿ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಬಿಹೈಂಡ್ ಯುವರ್ SQL. ಮೊದಲು ಮ್ಯಾಥಮೆಟಿಕಲಿ ಅದನ್ನು ಅಪ್ಲೈ ಮಾಡಿ ಆಮೇಲೆ ಸಾಫ್ಟ್ವೇರ್ಗೆ ಅದನ್ನ ಕನ್ವರ್ಟ್ ಮಾಡಿರ್ತಾರೆ. ರಿಲೇಷನಲ್ ಅಲ್ಜಿಬ್ರಾ ಇಸ್ ದಿ ಮ್ಯಾಥಮೆಟಿಕಲ್ ಫ್ರೇಮ್ವರ್ಕ್ ಫಾರ್ ಯುವರ್ SQL. ಓಕೆ, and there are basically two or so many operations. For example, select operation, which is indicated by sigma, which filters the rows based on the given condition. For example, ಏಜ್ ಗ್ರೇಟರ್ ದೆನ್ 30 ಇರೋ ಎಂಪ್ಲಾಯೀಸ್ ಯಾರು ಅದಾರೆ ನನಗೆ ಬೇಕಾಗಿದೆ, ವಿಚ್ ಇಸ್ ಕಾಲ್ಡ್ ಫಿಲ್ಟ್ರೇಷನ್. ಅವಾಗ ಸೆಲೆಕ್ಟ್ ಆಪರೇಷನ್ ಯೂಸ್ ಮಾಡಬೇಕು. ಪ್ರೊಜೆಕ್ಷನ್ ಅಂದ್ರೇನು? ವಿಚ್ ಫಿಲ್ಟರ್ಸ್ ದಿ ಕಾಲಮ್ಸ್, ಅಂದರೆ ನನಗೆ ಬೇಕಾಗಿರೋ ಕಾಲಮನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡ್ಬೋದು, ಲೈಕ್ ನೇಮ್ ಆ್ಯಂಡ್ ಏಜ್ ಆಫ್ ಎನ್ ಎಂಪ್ಲಾಯ್. ಆ್ಯಂಡ್ ಯು ಕ್ಯಾನ್ ಕಂಬೈನ್ ಬೋತ್ ಸೆಲೆಕ್ಷನ್ ಆ್ಯಂಡ್ ಪ್ರೊಜೆಕ್ಷನ್ಸ್ ಟು ಹ್ಯಾವ್ ಒನ್ ಇಂಟ್ರೆಸ್ಟಿಂಗ್ ರಿಸಲ್ಟ್ಸ್. ದೆನ್ ವಿ ಹ್ಯಾವ್ ಯೂನಿಯನ್, ಇಂಟರ್ಸೆಕ್ಷನ್, ಕಾರ್ಟೇಷಿಯನ್ ಪ್ರಾಡಕ್ಟ್, ಡಿಫರೆನ್ಸ್. ಇವೆಲ್ಲ ಬೇರೆ ಬೇರೆ ಆಪರೇಷನ್ಸ್ಗಳನ್ನು ನಾವು ಟೇಬಲ್ ಮೇಲೆ ಅಪ್ಲೈ ಮಾಡ್ಬೋದು. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಡಿಫೈನ್ ನಾರ್ಮಲೈಸೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ಫಸ್ಟ್ ನಾರ್ಮಲ್ ಫಾರ್ಮ್ ಅಂತ ಕೇಳಿದ್ದಾರೆ. ನಾರ್ಮಲೈಸೇಷನ್ ಅಂದ್ರೇನು? ಇಟ್ ಈಸ್ ವೆರಿ ಸಿಂಪಲ್ ಟು ನೋ ದಟ್ ಇಟ್ ಈಸ್ ದಿ ಪ್ರೊಸೆಸ್ ಆಫ್ ಹ್ಯಾವಿಂಗ್ ಗುಡ್ ಡಿಸೈನ್ ಆಫ್ ಡೇಟಾಬೇಸ್ ಬೈ ರೆಡ್ಯೂಸಿಂಗ್ ದಿ ಡುಪ್ಲಿಕೇಶನ್. ಆದಷ್ಟು ಡುಪ್ಲಿಕೇಶನ್ ಅವಾಯ್ಡ್ ಆಗಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗೋ ಥರ ವಿ ಶುಡ್ ಕ್ರಿಯೇಟ್ ದ ಡೇಟಾಬೇಸ್. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದಿ ಪ್ರೊಸೆಸ್ ಆಫ್ ಮೇಕಿಂಗ್ ಇಟ್. ಅದಕ್ಕೆ ಏನಂತ ಕರೀತಾರೆ? ನಾರ್ಮಲೈಸೇಷನ್. ಆ್ಯಂಡ್ ಅದರಲ್ಲಿ ಫಸ್ಟ್ ನಾರ್ಮಲ್ ಫಾರ್ಮ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಫಸ್ಟ್ ನಾರ್ಮಲ್ ಫಾರ್ಮ್ ಅಂದ್ರೆ ಏನು? ಒಂದೊಂದು ಸೆಲ್ ಅಲ್ಲಿ ಒಂದೊಂದೇ ಡೇಟಾ ಇರಬೇಕು. ದಟ್ ಈಸ್ ಕಾಲ್ಡ್ ಅಟೋಮಿಕ್. ಅಟೋಮಿಕ್ ಅಂದ್ರೇನು? ಸಿಂಗಲ್ ಕಾಲಮ್ ಅಲ್ಲಿ ಸಿಂಗಲ್ ಡೇಟಾ ವಿ ಶುಡ್ ಹ್ಯಾವ್, ಮಲ್ಟಿಪಲ್ ವ್ಯಾಲ್ಯೂಸ್ ಇರಬಾರ್ದು. ಆ್ಯಂಡ್ ಪ್ರತಿಯೊಂದು ರೋನು ಯುನಿಕ್ ಇರಬೇಕು, ಸೇಮ್ ರೋ ರಿಪೀಟ್ ಆಗಿರಬಾರ್ದು. ದಟ್ ಮೀನ್ಸ್ ಇಟ್ ಈಸ್ ಡುಪ್ಲಿಕೇಟೆಡ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಎಕ್ಸ್ಪ್ಲೇನ್ ಸ್ಟೇಟ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಇನ್ DBMS. ಟ್ರಾನ್ಸಾಕ್ಷನ್ ನಾನು ಮೊದಲೇ ಹೇಳಿದ್ದೀನಿ. ಟ್ರಾನ್ಸಾಕ್ಷನ್ ಅನ್ನೋ ಕಾನ್ಸೆಪ್ಟ್ ನಿಮ್ಮ ಸಿಲೆಬಸ್ ಅಲ್ಲಿ ಇದ್ರೆ ಯು ಸ್ಟಡಿ ಇಟ್, ಇರಲಿಲ್ಲ ಅಂದರೆ ಯು ಕ್ಯಾನ್ ಲೀವ್ ಇಟ್. ಟ್ರಾನ್ಸಾಕ್ಷನ್ ಅಲ್ಲಿ ದೇರ್ ಆರ್ ಸೋ ಮೆನಿ ಸ್ಟೇಟ್ಸ್, ಲೈಕ್ ನ್ಯೂ ಸ್ಟೇಟ್ ಆರ್ ಆಕ್ಟಿವ್ ಸ್ಟೇಟ್ ಅಂತ ಹೇಳ್ತಾರೆ, ರನ್ನಿಂಗ್ ಸ್ಟೇಟ್, ಕಮಿಟೆಡ್ ಸ್ಟೇಟ್, ಫೇಲ್ಡ್ ಸ್ಟೇಟ್, ಅಬಾರ್ಟೆಡ್ ಸ್ಟೇಟ್ ಆ್ಯಂಡ್ ಟರ್ಮಿನೇಟೆಡ್ ಸ್ಟೇಟ್. ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ATM ಅನ್ನೋ ಎಕ್ಸಾಂಪಲ್ ತಗೊಂಡು ನಾನು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ATM ಅಲ್ಲಿ ನೀವು ಎಂಟರ್ ಆಗ್ತೀರಿ, ಕಾರ್ಡನ್ನು ಇನ್ಸರ್ಟ್ ಮಾಡಿದ ತಕ್ಷಣನೇ ಟ್ರಾನ್ಸಾಕ್ಷನ್ ಈಗ ಆಕ್ಟಿವ್ ಸ್ಟೇಟಲ್ಲಿ ಇರುತ್ತೆ ಆ್ಯಂಡ್ ಇಟ್ ಈಸ್ ರನ್ನಿಂಗ್ ಸ್ಟೇಟಲ್ಲಿ ಇರುತ್ತೆ. ಯಾವಾಗ ಕಂಪ್ಲೀಟ್ ಆಗುತ್ತೋ ಟ್ರಾನ್ಸಾಕ್ಷನ್ ಅವಾಗ ಕಮಿಟೆಡ್ ಸ್ಟೇಟ್ಗೆ ಬರುತ್ತೆ. ಆಮೇಲೆ ಯಾವಾಗ ಫೇಲ್ ಆಗುತ್ತದು? ಫಾರ್ ಎಕ್ಸಾಂಪಲ್, ನೀವು ಪಿನ್ನನ್ನು ತಪ್ಪು ಹಾಕಿಬಿಡ್ತೀರಿ, ಅವಾಗ ಏನಾಗುತ್ತೆ? ಆಟೋಮೆಟಿಕಲಿ ಫೇಲ್ಡ್ ಸ್ಟೇಟ್ಗೆ ಬರುತ್ತೆ. ಫೇಲ್ ಆದರೆ ಅದರ ಅರ್ಥ ಏನು? ಇಟ್ ಶುಡ್ ಗೋ ಬ್ಯಾಕ್ ಟು ದ ಅರ್ಲಿಯರ್ ಸ್ಟೇಟ್. ಅದಕ್ಕೇನಂತಾರೆ? ಕರೀತಾರೆ ಅಬಾರ್ಟೆಡ್ ಸ್ಟೇಟ್. ಆ್ಯಂಡ್ ಫೈನಲಿ ಟ್ರಾನ್ಸಾಕ್ಷನ್
ಸಕ್ಸಸ್ಫುಲ್ ಆಗಲಿ ಬಿಡಲಿ, ಟರ್ಮಿನೇಟ್ ಅಂತೂ ಆಗೇ ಆಗುತ್ತಲ್ಲ, that is called terminated state. These are all the 5-mark questions or 4-mark questions according to your syllabus. The next question is, again we are in the next part. ಇಲ್ಲಿ what they have asked, explain the advantages of using DBMS ಅಂತ ಕೇಳಿದ್ದಾರೆ. DBMS ಅನ್ನ ಯಾಕೆ ಯೂಸ್ ಮಾಡ್ಕೋಬೇಕು? We can have data redundancy, means duplication ಅವಾಯ್ಡ್ ಮಾಡ್ಬೋದು, ಇಂಟಿಗ್ರಿಟಿ ಮೇಂಟೈನ್ ಮಾಡ್ಬೋದು, ಲೈಕ್ ಕನ್ಸಿಸ್ಟೆನ್ಸಿ. We can provide security for the data and data independence ಕೂಡ ಅಚೀವ್ ಮಾಡ್ಬೋದು, ಲೈಕ್ ಒನ್ ಸ್ಕೀಮಾ ಲೆವೆಲಿಂದ ಇನ್ನೊಂದು ಸ್ಕೀಮಾ ಲೆವೆಲ್ಗೆ ಅಫೆಕ್ಟ್ ಆಗದೆ ಇರೋ ಥರ ವಿ ಕ್ಯಾನ್ ಡಿಸೈನ್ ಎಫಿಷಿಯಂಟ್ ಡೇಟಾ ಎಕ್ಸೆಸ್. ಡೇಟಾನ ನನಗೆ ಏನು ಬೇಕು, ಯಾವ ಬೇಕಾದ ವೇನಲ್ಲಿ ಎಕ್ಸೆಸ್ ಮಾಡ್ಬೋದು. ಆ್ಯಂಡ್ ಬ್ಯಾಕಪ್ ಆ್ಯಂಡ್ ರಿಕವರಿ ವಿಲ್ ಬಿ ದೇರ್. ಇಫ್ ದ ಡೇಟಾ ಲಾಸ್ ಪ್ರಾಬ್ಲಮ್ ಆದರೂ ಕೂಡ ವಿ ಕ್ಯಾನ್ ಹ್ಯಾವ್ ದ ರಿಕವರಿ ಸಿಸ್ಟಮ್. ಕನ್ಕರೆನ್ಸಿ ಕಂಟ್ರೋಲ್ ಮೀನ್ಸ್ ಎಟ್ ಎ ಟೈಮ್ ಭಾಳಷ್ಟು ಜನ ಡೇಟಾನ ಎಕ್ಸೆಸ್ ಮಾಡೋಕ್ಕೆ ಹೋದ್ರು ದೇರ್ ಶುಡ್ ನಾಟ್ ಬಿ ದ ಪ್ರಾಬ್ಲಮ್. ಆ್ಯಂಡ್ ಸೆಂಟ್ರಲೈಸ್ಡ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್, ಡೇಟಾನ ಸೆಂಟ್ರಲೈಸಲ್ಲಿ ಸ್ಟೋರ್ ಮಾಡಿಟ್ಟರೆ ಕನ್ಸಿಸ್ಟೆನ್ಸಿ ಇಶ್ಯೂ ಆಗೋದೇ ಇಲ್ಲ. ಇಂಪ್ರೂವ್ಡ್ ಡೇಟಾ ಶೇರಿಂಗ್, ವಿ ಕ್ಯಾನ್ ಹ್ಯಾವ್ ದ ಡೇಟಾ ಫಾರ್ ದಿ ಪರ್ಟಿಕ್ಯುಲರ್ ಪರ್ಸನ್, ಲೈಕ್ ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಯೂಸರ್ಸ್ಗೆ ಯಾವ ಡೇಟಾ ರೀಚ್ ಆಗಬೇಕು ಅದು ಎಕ್ಸಾಕ್ಟಾಗಿ ರೀಚ್ ಆಗೋ ಥರ ಮಾಡ್ಬೋದು. ದಟ್ ಈಸ್ ಇಂಪ್ರೂವ್ಡ್ ಡೇಟಾ ಶೇರಿಂಗ್. The next question is, define attribute and explain its types ಅಂತ ಕೇಳಿದ್ದಾರೆ. ಅಟ್ರಿಬ್ಯೂಟ್ ಅಂದ್ರೆ ಏನು? ಇಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎನ್ ಎಂಟಿಟಿ and there are so many types of attributes like simple attribute. ಸಿಂಪಲ್ attribute ಅಂದ್ರೆ ಯಾವ attribute ಅನ್ನ ಡಿವೈಡ್ ಮಾಡೋಕ್ ಬರೋದಿಲ್ವೋ ಅದಕ್ಕೇನಂತ ಕರೀತಾರೆ? ಸಿಂಪಲ್ attribute. ಲೈಕ್ ಎಂಪ್ಲಾಯ್ ಐ ಡಿ, ವಿ ಕ್ಯಾನಾಟ್ ಡಿವೈಡ್ ಇಟ್. ನೇಮ್, ಫುಲ್ ನೇಮ್ ಅಂತಿದ್ರೆ ಅದನ್ನ ಡಿವೈಡ್ ಮಾಡ್ಬೋದು, ಬರೀ ನೇಮ್ ಅಂತಿದ್ರೆ ವಿ ಕ್ಯಾನಾಟ್ ಡಿವೈಡ್ ಇಟ್. ದೆನ್ ಕಂಪೋಸಿಟ್ ಅಟ್ರಿಬ್ಯೂಟ್ ಮೀನ್ಸ್ ಯಾವ ಅಟ್ರಿಬ್ಯೂಟ್ ಅನ್ನ ಸಬ್ ಪಾರ್ಟ್ ಆಗಿ ಡಿವೈಡ್ ಮಾಡಕ್ ಬರುತ್ತೋ ಅದಕ್ಕೇನಂತ ಕರೀತಾರೆ? ಕಂಪೋಸಿಟ್ ಅಟ್ರಿಬ್ಯೂಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಅಡ್ರೆಸ್ ಅನ್ನ ಡಿವೈಡ್ ಮಾಡ್ಬೋದಲ್ಲ, ಲೈಕ್ ಸ್ಟ್ರೀಟ್, ಸಿಟಿ, ಸ್ಟೇಟ್ ಅಂಡ್ ಜಿಪ್ ಕೋಡ್. ಓಕೆ. ದೆನ್ ಡಿರೈವ್ಡ್ ಅಟ್ರಿಬ್ಯೂಟ್ ಅಂದ್ರೆ ಏನು? ಯಾವ ಅಟ್ರಿಬ್ಯೂಟ್, ಎನ್ ಅಟ್ರಿಬ್ಯೂಟ್ ಹೂಸ್ ವ್ಯಾಲ್ಯೂ ಇಸ್ ಡಿರೈವ್ಡ್ ಫ್ರಮ್ ಅನದರ್ ಅಟ್ರಿಬ್ಯೂಟ್. ಬೇರೆ ಅಟ್ರಿಬ್ಯೂಟ್ ಇಂದ ಈ ಅಟ್ರಿಬ್ಯೂಟ್ ವ್ಯಾಲ್ಯೂನ ಕಂಡು ಹಿಡಿಬಹುದು. ಲೈಕ್ ಏಜ್ ಅನ್ನ ಕಂಡು ಹಿಡಿಬಹುದು. ಏಜ್ ಈಸ್ ಡಿರೈವ್ಡ್ ಫ್ರಮ್ ಡೇಟ್ ಆಫ್ ಬರ್ತ್. ಓಕೆ. ದೆನ್ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಮೀನ್ಸ್ ಯಾವ ಅಟ್ರಿಬ್ಯೂಟ್ಗೆ ಮಲ್ಟಿಪಲ್ ವ್ಯಾಲ್ಯೂಸ್ ಹೋಲ್ಡ್ ಆಗೋ ಚಾನ್ಸಸ್ ಇರುತ್ತೋ ಅದಕ್ಕೇನಂತ ಕರೀತಾರೆ? ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್. ಲೈಕ್ ಫೋನ್ ನಂಬರ್ ಆಫ್ ಎ ಪರ್ಸನ್, ಮೇ ಬಿ ಒಬ್ಬ ಪರ್ಸನ್ಗೆ ಮೆನಿ ಫೋನ್ ನಂಬರ್ಸ್ ಇರಬಹುದು, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್. ಕೀ ಅಟ್ರಿಬ್ಯೂಟ್ ಮೀನ್ಸ್ ಅದನ್ನು ನಾವು ಯುನಿಕ್ಲಿ ಐಡೆಂಟಿಫೈ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ. ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಕೀ ಅಟ್ರಿಬ್ಯೂಟ್. ಫಾರ್ ಎಕ್ಸಾಂಪಲ್, ಎಂಪ್ಲಾಯ್ ಐ ಡಿ ಈಸ್ ದಿ ಕೀ ಅಟ್ರಿಬ್ಯೂಟ್ ಆಫ್ ಎಂಪ್ಲಾಯಿ. ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಈಸ್ ದಿ ಕೀ ಅಟ್ರಿಬ್ಯೂಟ್ ಆಫ್ ಸ್ಟೂಡೆಂಟ್. ಓಕೆ. ದ ನೆಕ್ಸ್ಟ್ ಕ್ವಶನ್ is which is related to transaction. Explain dirty read problem with concurrent execution. ಡರ್ಟಿ ರೀಡ್ ಪ್ರಾಬ್ಲಮ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ, ವಿದೌಟ್ ಕಮಿಟಿಂಗ್ ಟ್ರಾನ್ಸಾಕ್ಷನ್ ಆಗಿಬಿಟ್ಟಿರುತ್ತೆ, ಕಮಿಟ್ ಆಗಿರೋದಿಲ್ಲ, ಅದನ್ನು ಬೇರೆದವರು ಅಪ್ಡೇಟ್ ಮಾಡಕ್ಕೆ ಟ್ರೈ ಮಾಡಿದರೆ ಅಥವಾ ಅದನ್ನು ರೀಡ್ ಮಾಡಕ್ಕೆ ಟ್ರೈ ಮಾಡಿದರೆ ಡೆಫಿನೆಟ್ಲಿ ದಟ್ ಈಸ್ ಕಾಲ್ಡ್ ಆಸ್ ಡರ್ಟಿ ರೀಡ್ ಪ್ರಾಬ್ಲಮ್ ಅಂತ ನಾವು ಹೇಳ್ತೀವಿ. ಎ ಡರ್ಟಿ ರೀಡ್ ಆಕರ್ಸ್ ವೆನ್ ಎ ಟ್ರಾನ್ಸಾಕ್ಷನ್ ರೀಡ್ಸ್ ದ ಡೇಟಾ that has been modified by another transaction but has not yet been committed. If the second transaction rolls back, the first transaction would have read invalid data, leading to inconsistency and errors. ಇದನ್ನ ತಿಳ್ಕೊಬೇಕಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ಇಲ್ಲಿ ನೋಡಿಬಿಡೋಣ. ಓಕೆ. ಫಾರ್ ಎಕ್ಸಾಂಪಲ್, ಟ್ರಾನ್ಸಾಕ್ಷನ್ T1 starts and updates a value of an account balance from 1000 to 12,000. Sorry, 1000 to 1200 but hasn't committed yet. ಅಂದ್ರೇನು? ಟ್ರಾನ್ಸಾಕ್ಷನ್ T1 ಏನು ಮಾಡುತ್ತೆ, ಅಕೌಂಟ್ ಬ್ಯಾಲೆನ್ಸ್ 1000 ಇರೋದನ್ನ 1200 ಮಾಡುತ್ತೆ. ಬಟ್ 1200 ಅದು ಇದು ಫೈನಲೈಸ್ ಆಗಿಲ್ಲ, ಇನ್ನು ಕಮಿಟ್ ಆಗಿಲ್ಲ. ಈಗ ಏನು ಮಾಡುತ್ತೆ, ಟ್ರಾನ್ಸಾಕ್ಷನ್ T2 ರೀಡ್ಸ್ ದ ಅಪ್ಡೇಟೆಡ್ ವ್ಯಾಲ್ಯೂ ಆಫ್ T1 ಫ್ರಾಮ್ T1. ಲೈಕ್ 1200 ಅಂತ ಏನಿದೋ ಅದನ್ನ ರೀಡ್ ಮಾಡಕ್ಕೆ ಟ್ರೈ ಮಾಡುತ್ತೆ.
ಇನ್ನು 1200 ಅನ್ನೋದು ಫೈನಲ್ ಆಗಿಲ್ಲ, ಕಮಿಟ್ ಆಗಿಲ್ಲ. ಬಟ್ ಅದನ್ನೇ ಇದು ಸೆಕೆಂಡ್ ಟ್ರಾನ್ಸಾಕ್ಷನ್ ರೀಡ್ ಮಾಡುತ್ತೆ. ರೀಡ್ ಮಾಡಿ ಇಟ್ ಟ್ರೈಸ್ ಟು ಯೂಸಸ್ ಇಟ್, ಅದನ್ನ ಯೂಸ್ ಮಾಡಕ್ ಟ್ರೈ ಮಾಡುತ್ತೆ. ಅವಾಗ ಏನ್ ಮಾಡುತ್ತೆ, T1 ಕಮಿಟ್ ಮಾಡಿರೋದಿಲ್ಲಲ್ಲ, ರೋಲ್ ಬ್ಯಾಕ್ ಮಾಡಿಬಿಡುತ್ತೆ. ರೋಲ್ ಬ್ಯಾಕ್ ಮಾಡಿದ್ರೆ ಅಗೇನ್ ಇಟ್ ಗೋಸ್ ಬ್ಯಾಕ್ ಟು ದ 1000. ಅದರ ಅರ್ಥ ಏನು, T2 ಹ್ಯಾಸ್ ನಾವು ರೀಡ್ ದಿ ಡರ್ಟಿ ವ್ಯಾಲ್ಯೂ. T2ಗೆ ಕರೆಕ್ಟ್ ಆಗಿ ವ್ಯಾಲ್ಯೂ ಸಿಗ್ಲೇ ಇಲ್ಲ, ವಿಚ್ ಇಸ್ ಇನ್ ಕರೆಕ್ಟ್, ಬಿಕಾಸ್ ಅಲ್ಲಿ ರೋಲ್ ಬ್ಯಾಕ್ ಆಗಿರುತ್ತೆ. ರೋಲ್ ಬ್ಯಾಕ್ ಮೀನ್ಸ್ ಅರ್ಲಿಯರ್ ಸ್ಟೇಟ್ಗೆ ಹೋಯ್ತದು. ಓಕೆ, ದಿಸ್ ಈಸ್ ಒನ್ ಆಫ್ ದಿ ಡರ್ಟಿ ರೀಡ್ ಪ್ರಾಬ್ಲಮ್ ಇಶ್ಯೂ ಅಂತ ನಾವು ಹೇಳ್ತೀವಿ. ಹಿಂಗಿರೋದ್ರಿಂದ ಏನಾಗುತ್ತೆ, ಪರ್ಫೆಕ್ಟ್ ಆಗಿ ಡೇಟಾಬೇಸ್ ನಲ್ಲಿ ಟ್ರಾನ್ಸಾಕ್ಷನ್ ಅಚೀವ್ ಆಗೋದಿಲ್ಲ, ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಈಸ್ ರಿಲೇಟೆಡ್ ಟು ರೈಟ್ ಎ ನೋಟ್ ಆನ್ ಎನಿ ಟು ಅಂತ ಕೇಳಿದ್ದಾರೆ. ಲೈಕ್ ಫಸ್ಟ್ ಕ್ವಶನ್ ಈಸ್ ಆಲ್ ಅಬೌಟ್ ಜಾಯಿನ್ ಆಪರೇಷನ್ಸ್ ಇನ್ DBMS. ಟೇಬಲ್ಸ್ಗಳನ್ನು ಜಾಯಿನ್ ಮಾಡಿ ವಿ ಕ್ಯಾನ್ ಹ್ಯಾವ್ ಇಂಟ್ರೆಸ್ಟಿಂಗ್ ರಿಸಲ್ಟ್ಸ್ ಅಂತ ಹೇಳ್ತಾರೆ. ಪರ್ಫೆಕ್ಟ್ ಆಗಿ ಜಾಯಿನ್ ಮಾಡಲಿಲ್ಲ ಅಂದರೆ ವಿ ಕ್ಯಾನ್ ಹ್ಯಾವ್ ಬ್ಯಾಡ್ ಡೇಟಾ ಆಸ್ ದಿ ರಿಸಲ್ಟ್ಸ್. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಥೀಟಾ ಜಾಯಿನ್ ಅಂದ್ರೆ ಏನು, ಎನಿ ಕಂಡೀಷನ್ ಅಪ್ಲೈ ಮಾಡಿ ವಿ ಕ್ಯಾನ್ ಹ್ಯಾವ್ ದಿ ರಿಸಲ್ಟ್ಸ್. ಇಕ್ವಿ ಜಾಯಿನ್ ಮೀನ್ಸ್ ಈಕ್ವಾಲಿಟಿ ಆಪರೇಟರ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಜಾಯಿನ್ ದ ಟೂ ಟೇಬಲ್ಸ್. ದೆನ್ ನ್ಯಾಚುರಲ್ ಜಾಯಿನ್ ಅಂದರೆ ಆಟೋಮೆಟಿಕಲಿ ಎರಡು ಟೇಬಲ್ ಅಲ್ಲಿ ಸೇಮ್ ಕಾಲಮ್ ಇದ್ರೆ ಆಟೋಮೆಟಿಕಲಿ ಜಾಯಿನ್ ಆಗಿಬಿಡುತ್ತೆ. ಇನ್ನರ್ ಜಾಯಿನ್ ಅಂದ್ರೆ ಏನು, ಮ್ಯಾಚಸ್ ಆಲ್ ದ ರೋಸ್ ಫ್ರಾಮ್ ಬೋತ್ ದ ಟೇಬಲ್ಸ್. ಲೆಫ್ಟ್ ಔಟರ್ ಜಾಯಿನ್ ಅಂದ್ರೆ ಏನು, ರಿಟರ್ನ್ಸ್ ಆಲ್ ದಿ ರೋಸ್ ಫ್ರಾಮ್ ದಿ ಲೆಫ್ಟ್ ಟೇಬಲ್ ವಿತ್ ನಲ್ ಫಾರ್ ನಾನ್ ಮ್ಯಾಚಸ್ ಫ್ರಾಮ್ ದಿ ರೈಟ್. ರೈಟ್ ಔಟರ್ ಜಾಯಿನ್ ಅಂದ್ರೆ ಏನು, ರಿಟರ್ನ್ ಆಲ್ ರೋಸ್ ಫ್ರಾಮ್ ದಿ ರೈಟ್ ಟೇಬಲ್. Full outer join means returns all rows from the both tables, and cross join means it is like Cartesian product on both the tables. ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ we can go for a join operations in detail in the upcoming videos. Then what are the database languages ಅಂತ ಕೇಳಿದ್ದಾರೆ. ಯಾವ್ಯಾವ kind of languages are there, like DDL ಅಂದ್ರೆ ಏನು, which defines the database structure. ಅಲ್ಲಿ ಏನೇನು ಯೂಸ್ ಮಾಡ್ಕೋಬಹುದು, ಕ್ರಿಯೇಟ್, ಅಲ್ಟರ್, ಡ್ರಾಪ್. DML means which manages the data ಮೇಲೆ ಮ್ಯಾನಿಪುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೆಲೆಕ್ಟ್, ಇನ್ಸರ್ಟ್, ಅಪ್ಡೇಟ್, ಡಿಲೀಟ್. Then we have DCL, data control language, means control access and permissions with the help of user creation, grant and revoke the permissions. Then TCL means transaction control language, where we can go for commit and rollback. PL means procedural language, ಸ್ಟ್ಯಾಂಡರ್ಡ್ ಪ್ರೊಸೀಜರ್ನ ಬರೆಯೋಕ್ಕೆ ನಾವು ಯೂಸ್ ಮಾಡ್ತೀವಿ. ಲೈಕ್ PLSQL ಅಂತ ನೀವು ಕೇಳಿರ್ಬೋದು, ಅಲ್ಲಿ ನಾವು ಪ್ರೊಸೀಜರ್ಸನ್ನು ಕ್ರಿಯೇಟ್ ಮಾಡ್ತೀವಿ. ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್ ಅಬೌಟ್ ಅಗ್ರಿಗೇಟ್ ಫಂಕ್ಷನ್ಸ್. ಡೇಟಾಬೇಸಲ್ಲಿ ನಾವು ಅಗ್ರಿಗೇಟ್ ಫಂಕ್ಷನ್ಗಳನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಹ್ಯಾವ್ ಇಂಟ್ರೆಸ್ಟಿಂಗ್ ರಿಸಲ್ಟ್ಸ್. Aggregate functions in SQL are used to perform calculations based on multiple rows of data and returns a single value. Like we can have count as the one of the aggregate function. Count ಅಂದ್ರೆ ಏನು, ನಂಬರ್ ಆಫ್ ರೋಸ್ ಅನ್ನ ಕೌಂಟ್ ಮಾಡ್ಬೋದು. ಸೆಲೆಕ್ಟ್ ಕೌಂಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್ ಅಂದ್ರೆ ಎಂಪ್ಲಾಯ್ ನಲ್ಲಿ ಎಷ್ಟು ರೋಸ್ ಇದೆ ಅಂತ ಕೌಂಟ್ ಮಾಡುತ್ತೆ. ದೆನ್ ಸಮ್ ಮೀನ್ಸ್ ರಿಟರ್ನ್ಸ್ ದ ಟೋಟಲ್ ಸಮ್ ಆಫ್ ಎ ನ್ಯೂಮರಿಕ್ ಕಾಲಮ್. ಲೈಕ್ ಸೆಲೆಕ್ಟ್ ಸಮ್ ಆಫ್ ಸ್ಯಾಲರಿ, ಓವರ್ ಆಲ್ ಸ್ಯಾಲರಿದು ಸಮ್ ಬೇಕಂದ್ರೆ ವಿ ಕ್ಯಾನ್ ಗೋ ಫಾರ್ ಸಮ್. ದೆನ್ AVG ಮೀನ್ಸ್ ಎವರೇಜ್ ಅನ್ನ ನೀವು ಕಂಡುಹಿಡಿಯೋರಿದ್ರೆ ಗೋ ಫಾರ್ AVG. ಎವರೇಜ್ ಸ್ಯಾಲರಿ ಎಷ್ಟು ಬೇಕಂದ್ರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್. ಮಿನಿಮಮ್ ಮೀನ್ಸ್ ಮಿನಿಮಮ್ ಸ್ಯಾಲರಿ ಯಾವುದು ನಂಗೆ ಬೇಕಾಗಿದೆ, ಗೋ ಫಾರ್ min as the aggregate function. Then we can have max, returns the largest value in the column, means select maximum salary ಯಾವ್ದಿದೆ ಅಂತ ನೀವು ಕಂಡುಹಿಡಿಬಹುದು. Okay, this is all about this question paper. If you have any question paper to discuss, you can share it in the comment box, or you can ask any questions which is related to DBMS. Thank you.